ಬೆಳಗಿನ ಜಾವದ ಶುಭಕರು ಅಂತ ನಾವು ಲೋಕಕ್ಕೆ ಶುಭ ವಾರ್ತೆಯನ್ನು ಸಾರಲಿಕ್ಕೆ ಲೋಕಕ್ಕೆ ನಾವು ಕರ್ತನ ಒಂದು ಉದ್ದೇಶವನ್ನ ನಾವು ಏನ್ ಮಾಡ್ಬೇಕಾಗಿದೆ, ರವಾನಿಸಬೇಕಾಗಿದೆ. ಈ ದಿನದ ನಮ್ಮ ಒಂದು ಭೂಲೋಕದಲ್ಲಿ ದೇವರ ಮಕ್ಕಳಾಗಿ ನಾವು ಮಾಡುವಂಥದ್ದು ಇದೆ. ಏನೋ ಈ ಲೋಕಕ್ಕೆ ಇನ್ನೂ ಸಿಗದೆ ಇರುವಂತ, ಕೇಳದೆ ಇರುವಂತ ಜನರಿಗೆ ಶುಭವನ್ನ ಹಾರೈಸ್ಬೇಕು, ಶುಭವನ್ನ ಕೋರಬೇಕು. ಅಥವಾ ನಾವು ದೇವರ ರಾಜ್ಯದ ಏನಾಗಿದ್ದೇವೆ, ನಾವು ಆ ರಾಜ್ಯದ ಪ್ರಜೆಗಳಾಗಿದ್ದೇವೆ. ಅವರ್ ಸಿಟಿಸನ್ಶಿಪ್ ಇಸ್ ಇನ್ ಹೆವೆನ್. ನಮ್ಮ ದೇವರ ರಾಜ್ಯದ ಪ್ರಜೆಗಳು ನಾವು, ಪರಲೋಕದವರು ನಾವು, ಅಲ್ಲಿಯವರು ನಾವು ಎಂಬುದಾಗಿ ದೇವ ಕೇಳ್ತದೆ. ನೀವು ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಭೂಲೋಕದಲ್ಲಿ ನಮಗೆ ಸಾಧಾರಣ ಜೀವಿತ ಜೀವಿಸುವುದನ್ನ ನೋಡಿದ ಜನರು ಇವರ ಹತ್ರ ಸರಿಯಾಗಿ ಏನಿಲ್ಲ, ಮಿಡಲ್ ಕ್ಲಾಸ್ ಅವರು, ಇವರು ಶ್ರೀಮಂತರಲ್ಲ, ಇವರು ಯಾರು ಅಲ್ಪ ಸಂಖ್ಯಾತರು, ಇವರು ನಮ್ಮ ದೇಶದಲ್ಲಿ ಬಹಳ ಏನಾಗಿದ್ದಾರೆ ಅಂದ್ರೆ ಪ್ರಖ್ಯಾತಿಗೆ ಬಾರದಿರುವವರಾಗಿದ್ದಾರೆ. ಇವರಿಗೆ ಯಾವುದೇ ಒಂದು ಏನಿಲ್ಲ, ಒಂದು ಗೊತ್ತು ಗುರಿ ಇಲ್ಲ ಅಂತೇಳಿ ಲೋಕ ಯೋಚಿಸ್ತಾ ಇದೆ. ಆದರೆ ಒಂದ್ ದಿವಸ ಬರ್ತದೆ, ಲೋಕದಲ್ಲೆಲ್ಲ ಭಯಂಕರ ಸ್ಥಿತಿ ಉಂಟಾಗ್ತದೆ. ಯಾಕೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಅದು ಅವರ ಜೀವಿತವನ್ನ ಅವರು ಈ ಲೋಕದಲ್ಲಿ ಮಾತ್ರ ಸೀಮಿತಗೊಳಿಸಿದ್ದಾರೆ. ಇಲ್ಲೇ ಅವರು ತಿಂದು ಕುಡಿದು ಕೊಪ್ಪಳಿಸಿ ಈ ಲೋಕವನ್ನೇ ಅನುಭವಿಸಿ, ಈ ಲೋಕದಲ್ಲಿ ಅವರು ಶ್ರೀಮಂತರಾಗಿ ಈ ಲೋಕವನ್ನೇ ಅವರು ಸಂಪಾದಿಸಿಕೊಂಡು ಈ ಲೋಕದಲ್ಲಿ ಪ್ರಕೃತಿಗೆ ಬಂದು ಈ ಲೋಕದಲ್ಲಿ ಅವರು ಕಂಫರ್ಟೇಬಲ್ ಆಗಿದ್ದಾರೆ. ಆದ್ರೆ ಒಂದಿನ ಬರ್ತದೆ, ಲೋಕಕ್ಕೆ ಸಂಕಟ ಬರ್ತದೆ. ಆದ್ರೆ ನೀವು ಏನಾಗ್ತೀರಿ? ನಿಮಗೆ ಆನಂದ ಉಂಟಾಗ್ತದೆ. ಅಂದ್ರೆ ದೇವರು ಇವತ್ತಿನ ದಿವಸ ದೇವ ರಾಜ್ಯದ ಏನು ಸಂತೋಷ, ಸಮಾಧಾನ, ಸಂಭ್ರಮ ತನ್ನ ಮಕ್ಕಳ ಮಧ್ಯದಲ್ಲಿ ಏನ್ ಮಾಡಿದಾನೆ, ಕೊಟ್ಟಿದ್ದಾನೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಪರಲೋಕದಲ್ಲಿ ಏನೆಲ್ಲ ದೇವರ ಸನ್ನಿಧಿಯಲ್ಲಿ ಏನಿದೆ, ದೇವದೂತರ ಏನೋ ಆರಾಧನೆಯ ಮಧ್ಯದಲ್ಲಿ ಆ ದೇವರಿಗೆ ಮಹಿಮೆ ತರುವಂತ ಒಂದು ಏನು ವೈಭವದೊಡನೆ ಅವರು ಇರುವಾಗ, ಆ ಪರಲೋಕದ ಒಂದು ಅನುಭವ ಭೂಲೋಕದಲ್ಲಿ ಎಲ್ಲೂ ಇಲ್ಲ. ಆದ್ರೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಅದು ಇದೆ ಅಂತ ನೀವು ನಂಬ್ತೀರಾ? ಅದು ಇದೆ ಅಂತಂದ್ರೆ ಎಲ್ಲಿದೆ ಅಂತ ನೀವು ಯೋಚನೆ ಮಾಡ್ತೀರಾ? ಅದಿದೆ ಅಂತೇಳಿ ನೀವು ಪ್ರಶ್ನೆ ಎಂದಾದ್ರೂ ಮಾಡಿ ಉತ್ತರ ಕಂಡುಕೊಳ್ಳಿಕ್ಕೆ ನೀವು ಎಂದಾದರೂ ದೇವರ ಒಂದು ವಾಕ್ಯವನ್ನ ನೀವು ಏನ್ ಮಾಡಿದ, ಅದನ್ನ ನೀವು ಹುಡುಕಿದ್ದೀರಾ? ಅಥವಾ ಹಾಗೆ ಆ ಒಂದು ಪ್ರಶ್ನೆ ಹಾಗೆ ಉಳಿದ್ಬಿಟ್ಟಿದೆ, ಉತ್ತರ ಸಿಗದೆ ನೀವು ಆ ಸ್ಥಳ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಅದು ಭೂಲೋಕದಲ್ಲಿ ಹೇಗಿರ್ತದೆ, ಅದು ಯಾರಿಗೆ ದೇವರು ಕೊಟ್ಟಿದ್ದಾನೆ ಅಂತ ನೀವು ಎಂದಿಗೂ ಅದನ್ನ ಅವಾಯ್ಡ್ ಮಾಡಿದ್ದೀರಾ? ಈ ಯೋಚನೆಯನ್ನ ನೀವು ಮಾಡಿ. ಯಾಕಂದ್ರೆ
ಈ ಬೆಳಗಿನ ಜಾವ ನಿಮ್ಮ ಮಧ್ಯದಲ್ಲಿ ಇದು ದೇವರಾಜ್ಯ ಇದೆ. ಅಂದ್ರೆ ಲೋಕದಲ್ಲಿ ನಾವಿದ್ದೇವೆ, ಅದೇ ಲೋಕದಲ್ಲಿ ನಾವಿದ್ದೇವೆ, ಅದೇ ನಾವ್ಯಾರು? ಕರ್ತನ ದೇಹ, ಸಭೆಯಾದ ಮೊದಲು ಗಿತ್ತಿ. ಅಂದ್ರೆ ಇದು ಈ ಒಂದು ಚರ್ಚ್ ಎಂಬ ಪದ ಲ್ಯಾಟಿನ್ ಭಾಷೆಯಲ್ಲಿ ಕ್ರಿಶ್ಚಿಯನ್ ಎಂಬುದಾಗಿ ಬಳಸಲ್ಪಟ್ಟು ಇದು ಗ್ರೀಕ್ ನಲ್ಲಿ ಎಕ್ಲೆಸಿಯಾ ಅಂತ, ಅಂದ್ರೆ ನಾವು ಲೋಕದೊಳಗಿಂದ ಕರೆಯಲ್ಪಟ್ಟಿದ್ದೇವೆ, ಪ್ರತ್ಯೇಕವಾಗಿದ್ದೇವೆ, ಲೋಕದವರಲ್ಲ ನಾವು. ಅದಕ್ಕೆ ನಾವೇನು ಪರಲೋಕದ ಸಂತೋಷ, ಪರಲೋಕದ ಸಂಭ್ರಮ ನಮ್ಮದಿದೆ. ಅದಕ್ಕೆ ಇವತ್ತು ನಾವೇನ್ ಮಾಡ್ಬೇಕಾಗಿದೆ, ಅನೇಕ ಆತ್ಮಗಳನ್ನ ನಾವು ಕರ್ತನಗಾಗಿ ಗೆಲ್ಲಬೇಕಾಗಿದೆ. ಯಾಕಂದ್ರೆ he who wins souls is wise. ಯಾರು ಆತ್ಮನ ಗೆಲ್ತಾರೆ ಅವರು ಜ್ಞಾನಿಗಳು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಮತ್ತು ದೇವರ ಮಕ್ಕಳಾಗಿ ನಾವು ಶುಭವಾರ್ತೆಯನ್ನ ಸಾರಬೇಕು. ಸಾರುವಂತವ್ರು ಯಾರು? ನಾವೇ. ನಾವೇ ಯಾರು? ನಾವು ಕರ್ತನನ್ನ ನಾವು ಮೊದಲು ನಾವು ಬೇಡಿ ಪಡ್ಕೊಂಡ್ಮೇಲೆ ನಾವು ಕೊಡ್ತಾ ಇಲ್ಲ. ನಾವು ದೇವ್ರು ಕೊಡ್ಬೇಕಂತ ಕೊಡ್ತಾ ಇಲ್ಲ, ಅಥವಾ ದೇವ್ರು ಕೊಟ್ಟ ಮೇಲೆ ನಾನು ಕೊಡ್ತೀನಿ ಅಂತ ಇಲ್ಲ. ನಾವೇನಂತ ಇದ್ದೇವೆ, ನಾವು ಮೊದಲು ಕೊಡ್ತಾ ಇದ್ದೇವೆ, ಆಮೇಲೆ ದೇವ್ರು ಕೊಡ್ತಾನಂತ ಅಂತ. ಮೊದಲು ನಾವು ದೇವ್ರು ಕೊಟ್ಟದಲ್ಲಿ ಕೊಡ್ತಾ ಇದ್ದೇವೆ, ಆಮೇಲೆ ನಾವು ಕೊಡ್ತೀವಿ, ಆಮೇಲೆ ದೇವರು ನಮ್ಮಿಂದ ಅವನಿಗೆ ಏನು ನಾವು ಕೊಡ್ಬೇಕು. ಇವತ್ತು ಈ ಲೋಕದಲ್ಲಿ ಸಂತೋಷದ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸುಖ ಇಲ್ಲ. ಎಷ್ಟೋ ಜನರು ಅನಾರೋಗ್ಯ, ಅಕಾಲಿಕ ಮರಣ ಮತ್ತು ಬಹಳಷ್ಟು ಸಾವು ಸಮಸ್ಯೆಗಳ ಮಧ್ಯದಲ್ಲಿ ಏನಾಗಿದ್ದಾರೆ, ಜೀವನ ಕಳೀತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕಾಗಿದೆ? ನಾವು ಇವತ್ತು ದಿವಸ ಕರ್ತನಾದ ಯೇಸು ಕ್ರಿಸ್ತನು ಬಂದ ಈ ಲೋಕಕ್ಕೆ ಮನುಷ್ಯಾವತಾರ ಎತ್ತಿ 2000 ವರ್ಷ ಹಿಂದೆ ಆತನ ಮನುಷ್ಯಾವತಾರ ಎತ್ತಿ ಬಂದು ಜೀವಿಸಿ ಪ್ರವಾದನೆಗಳು ಎಷ್ಟು 300 ಪ್ರವಾದನೆಗಳು ಯೇಸು ಸ್ವಾಮಿ ಬರಣದ ಬಗ್ಗೆ ಮಾತಾಡಿವೆ. ಅವುಗಳೆಲ್ಲೂ ನೆರವೇರ್ತಾ ಇವೆ. ಇವತ್ತು ನಮ್ಮ ಕರ್ತನು ಏನಾಗಿದ್ದಾನೆ? ಆತನು ಯೆಶಾಯ 61ನೇ ಅಧ್ಯಾಯ ಓದಿದ ಅಂತ ನಾನು ನಂಬ್ತೀನಿ. ವಚನ 1ರಲ್ಲಿ ನಾವು ನೋಡ್ತೇವೆ, ದೇವರ ಆತ್ಮನು ನನ್ನ ಮೇಲಿದ್ದಾನೆ, ಆತನು ನನಗೆ ಬಡವರಿಗೆ ಶುಭವಾರ್ತೆಯನ್ನು ಸಾರಲಿಕ್ಕೆ ಅಭಿಷೇಕಿಸಿದ್ದಾನೆ ಅಂತ ಹೇಳ್ತದೆ. ನಾನು ಓದ್ತೀನಿ ನೋಡಿ. ಕರ್ತನಾದ ಯೆಹೋವನ ಆತ್ಮನು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವಾರ್ತೆಯನ್ನು ಸಾರೋದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು, ಬಂದಿಗಳಿಗೆ ಕದ ತೆಗೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ. ಹೀಗೆ ಪ್ರಿಯರೇ, ಇವತ್ತು ಎಷ್ಟೊಂದು ದೊಡ್ಡ ಕೆಲಸ ಭೂಮಿ ಮೇಲೆ ಯಾರು ಮಾಡ್ತಾ ಇದ್ದಾರೆ? ದೊಡ್ಡ ಕಂಪ್ನಿ, ದೊಡ್ಡ ಬಿಸ್ನೆಸ್, ದೊಡ್ಡ ಸಂಸ್ಥೆ, ದೊಡ್ಡ ಒಂದು ಏನು ಭಯಂಕರವಾದ ಸಾಧನೆ ಮಾಡ್ತಾ ಇರುವಂತ ಜನರು ಮಾಡ್ಲಿಕ್ಕಾಗ್ತದ? ಬಡವರಿಗೆ ಶುಭವನ್ನು ಸಾರ್ಲಿಕ್ಕಾಗ್ತದ? ಮನ ಮಾಡಿದವ್ರನ್ನ ವಾಸಿ ಮಾಡ್ಲಿಕ್ಕಾಗ್ತದ? ಸರಿಯಾದವ್ರನ್ನ ಬಿಡಿಸ್ಲಿಕ್ಕಾಗ್ತದ? ಹಸಿದವ್ರಿಗೆ ಊಟ ಕೊಡ್ಲಿಕ್ಕಾಗ್ತದ? ಅನಾರೋಗ್ಯದವರಿಗೆ ಸ್ವಸ್ಥತೆ ಕೊಡ್ಲಿಕ್ಕಾಗ್ತದ? ಇಲ್ಲ. ಕೇವಲ ಯೇಸು ಸ್ವಾಮಿ ಏನಾದ ಪಾದನೆ ಪ್ರಕಾರ ಆತನು 30 ವರ್ಷ ಆದ್ಮೇಲೆ ಏನ್ ಮಾಡ್ದ? ಶುಭವಾರ್ತೆಯನ್ನು ಸಾರಲಿಕ್ಕೆ ಒಂದು ಸಾರಿ ಸಭಾದಿಂದಲೇ ಆತನು ತನ್ನ ಈ ವಾಕ್ಯವನ್ನು ತಕೊಂಡು ಓದಿದಾಗ ಈ ವಾಕ್ಯ ಇವತ್ತು ನೆರವೇರಿತು ಅಂತ ಹೇಳ್ತಾನೆ ಅಲ್ವಾ? ಅಂದರೆ
ಆತನನ್ನು ಅವತ್ತು ಯಾರು ಹಿಂಬಾಲಿಸ್ಲಿಲ್ಲ. ಏನ್ ಮಾಡಿದ್ರು? ನೀನು ಯಾರು ಒಬ್ಬ ಅವ್ರಿಗೆ ಯೇಸು ಸ್ವಲ್ಪ ಮೆಸ್ಸಿಯನ್ ಅಂತೇಳಿ ಅವರು ಆತನಿಗೆ ಏನ್ ಕೊಡ್ಲಿಲ್ಲ, ಆತನನ್ನ ಅವರು ಸೇರಿಸಲಿಲ್ಲ, ಸ್ವೀಕರಿಸಲಿಲ್ಲ. ಆದರೆ ಆತನು ನಿಜವಾಗ್ಲೂ ಪ್ರಾರ್ಥನೆಗೆ ಸಂಬಂಧಪಟ್ಟಂತ ಪ್ರಾರ್ಥನೆ ನೆರವೇರಿದಾಗ ಅದನ್ನು ನಂಬಲಿಲ್ಲ. ಆತನನ್ನು ಏನ್ ಮಾಡಿದ್ರು? ಅದರ ವಿರುದ್ಧವಾಗಿ ಆತನನ್ನು ವಿರೋಧಿಸಿದ್ರು. ಹಾಗೆ ಅಂದ್ರೆ ಯೇಸು ಸ್ವಾಮಿ ಇವತ್ತು ಮಾಡೋದನ್ನ ನಾವು ಮಾಡ್ತಾ ಇದ್ದೀವ? ಹೌದು, ಯೇಸು ಸ್ವಾಮಿ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ? ಆತನು ಅದಕ್ಕಾಗಿ ಅಭಿಷೇಕಿಸಲ್ಪಟ್ಟು ಬಂದವನು. ಅದಕ್ಕೆ ಅಪೇಕ್ಷೆ ಹೇಳ್ತಾರೆ, ನಾನು ಹಸಿದನ್ನು ನೀವು ನನಗೂ ತಿನ್ಲಿಕ್ಕೆ ಕೊಡ್ಲಿಲ್ಲ, ನನಗೆ ಬಾಯಾರಿಕೆಯಾಗಿದ್ದು ನನಗೆ ನೀರು ಕೊಡ್ಲಿಲ್ಲ, ನಾನು ಅಸ್ವಸ್ಥನಾಗಿದ್ದು ನನ್ನನ್ನು ನೀವು ನೋಡ್ಲಿಕ್ಕೆ ಬರ್ಲಿಲ್ಲ. ಯಾವಾಗ ಸ್ವಾಮಿ ನಾವು ಯಾವಾಗ ಬರ್ಲಿ, ಯಾವಾಗ ನೋಡ್ಲಿಲ್ಲ, ಯಾವಾಗ ತಿನ್ಲಿಕ್ಕೆ ಕೊಡ್ಲಿಲ್ಲ ಅಂತ ಕೂಡಿ ಈ ಅಲ್ಪನಾದವನೊಬ್ಬನಿಗೆ ನೀವು ಏನೇನ್ ಮಾಡ್ತೀರೋ ಅದನ್ನ ನನಗೆ ಮಾಡೋ ಹಾಗಾಯ್ತು. ಹಾಗಾದ್ರೆ ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಮಗನ ಅಂತ ನಾವು ಜೀವಿಸ್ಬೇಕಾಗಿದೆ. ಯೇಸು ಸ್ವಾಮಿ ಇದ್ದಾನಂತೇಳಿ ಜನರಿಗೆ ನಾವು ಧೈರ್ಯ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಕಣ್ಣೀರು ಒರೆಸ್ತಾನ ಮಗಳೇ, ನೋವನ್ನ ವಾಸಿ ಮಾಡ್ತಾನ ಮಗಳೇ, ಮಗನೇ ನಿನ್ನ ಕುಟುಂಬ ಜೀವಿತವನ್ನ ಆತನು ಏನ್ ಮಾಡ್ತಾನೆ? ಕಾಪಾಡ್ತಾನೆ, ಕಾಯ್ತಾನೆ, ನಿನ್ನನ್ನು ಉತ್ತರಿಸ್ತಾನೆ, ನಿನ್ನ ಚಿಂತೆಯನ್ನೆಲ್ಲ ಆತನು ತೆಗೆದುಕೊಳ್ತಾನೆ, ಚಿಂತಿಸ್ತಾನೆ ಅಂತೇಳಿ ನಾವು ಕಣ್ಣೀರು ಒರೆಸ್ಲಿಕ್ಕೆ ನಾವೇ ಅಪ್ಪ ಯೇಸುವಿನ ಮಗನಾಗಿ ನಾವು ಜೀವಿಸ್ಬೇಕಾಗಿದೆ. ಅದಕ್ಕೆ ಇವತ್ತು ಈ ಲೋಕದಲ್ಲಿ ಪ್ರತಿ ಭಾನುವಾರ ನಾವು ಸೇರಿ ಬರ್ಬೇಕೆಂಬುದಾಗಿ ಬೈಬಲ್ ನಲ್ಲಿ ಹೇಳಿ ಯಾವಾಗ ಪ್ರಾರಂಭ ಆಯ್ತು? ಆದಿಸಭೆಯಲ್ಲಿ ಪ್ರಾರಂಭ ಆಯ್ತು. ಅದು ಬರೀ ಭಾನುವಾರ ಅಲ್ಲ, ಅದೇ ಆಗಿನ ಆದಿಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿಕೆ ರಕ್ಷಣೆ ಹೊಂದಿ ಸಭೆಗೆ ಸೇರಿದಂತವರೆಲ್ಲರೂ ಪ್ರತಿದಿನ ಕೂಡಿ ಬಂದು ಏನ್ ಮಾಡ್ತಾ ಇದ್ರು? ಸಂಗೀತ ಆಯ್ತು, ಕೀರ್ತನೆಗಳೊಂದಿಗೆ ಪದಗಳೊಂದಿಗೆ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸ್ತಾ ಇದ್ರು. ಹಾಗಾದ್ರೆ ಪ್ರೇರಿ, ಇವತ್ತು ದರ್ಶನ ಕೊಟ್ಟಂತ ನಮಗೆ ಆ ದರ್ಶನ ಏನು? ನಾವು ಹೋಗ್ಬೇಕಾಗಿದೆ, ಲೋಕದಲ್ಲಿ ಶುಭ ಕೋರ್ಬೇಕಾಗಿದೆ. ನಾವು ಲೋಕದಲ್ಲಿ ಬಂದ ಜನರಿಗೆ ಶುಭ ವರ್ತಮಾನವನ್ನ ಸಾರಬೇಕಾಗಿದೆ. ನಾವು ಲೋಕದಲ್ಲಿ ಬಂದ ಗತಿ ಇಲ್ಲದೆ ದಿಕ್ಕು ಕಾಣದೆ ದಸೆಗಿಟ್ಟು ದಾರಿ ತಪ್ಪಿ ಹೋದಂತ ಜನರನ್ನು ನಾವು ಕರ್ತನ ಪ್ರೀತಿಯಿಂದ ಸಂರಕ್ಷಿಸಬೇಕಾಗಿದೆ. ಅದಕ್ಕೆ ಇವತ್ತು ಈಗ ತಾನೇ ಹೋದಂತ ವಾಕ್ಯದಲ್ಲಿ ನಿಮ್ಗೆ ಗೊತ್ತಾ ಪ್ರಿಯರಿ, ಅಪಾಯಶು ಸಂಜೆ ಆದಾಗ 12 ಮಂದಿ ಶಿಷ್ಯರೊಂದಿಗೆ ಕೂಡಿ ಊಟ ಮಾಡುವಾಗ ಅಪಾಯಶು ಬರೀ 5 ರೊಟ್ಟಿ 2 ಮೀನು ತಕೊಂಡು ಹೆಂಗೆ ಅದು ಗೊತ್ತಿಲ್ಲ, ಯಾರು ಅದನ್ನ ಮಾಡಲಿಲ್ಲ. ಆದ್ರೆ ಅದು ಬಹಳ ವಿಶೇಷವಾದ ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಅದು ವಿಶೇಷವಾದ ಸಂದೇಶ ಆಗ್ತದೆ. ವಿಶೇಷವಾದ ಸಂದೇಶವನ್ನು ನಾವು ಜೀವಿಸಿದ್ರೆ ನಮ್ಮ ಜೀವಿತ ವಿಶೇಷವಾದ ಜೀವಿತವಾಗ್ತದೆ. ಹಾಗಾದ್ರೆ ಮಗನೇ ಅಪ್ಪ ಯೇಸು ಏನ್ ಮಾಡಿದ್ರು? ನನ್ನ ತಂದೆ ಚಿತ್ತವನ್ನು ಮಾಡೋದೇ ನನಗೆ ಏನು ನನ್ನ ಆಹಾರ ಅಂತ ಹೇಳಿದ್ರು. ಮತ್ತು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿನ ಯಾರು ನನ್ನ ಚಿತ್ತ ಅಂತ ನಡೆಯೋದೇ ನನಗೆ ಅಕ್ಕ ತಮ್ಮಿಗೆ ಅಣ್ಣ ತಮ್ಮಂಗೂ ಆಗಿದ್ದಾರೆ. ಹಾಗಾದರೆ ಇವತ್ತು ದಿನಗಳನ್ನ ನಾವು ನೋಡ್ತಾ ಇದ್ದೇವೆ. ದೇವಿ ಸ್ತೋತ್ರ ಹೇಳ್ತೀನಿ, ಇವತ್ತು ನಾವು ಬರೀ ಹಸಿದವರಿಗೆ ಊಟ ಕೊಡೋದು, ಬರೀ ದೈಹಿಕವಾಗಿ ಬರುವಂತ ಅನಾರೋಗ್ಯಗಳನ್ನ ನಾವು ಪ್ರಾರ್ಥನೆಯಲ್ಲಿ ಸ್ವಸ್ಥ ಮಾಡೋದು, ನಾವು ಇಷ್ಟರಲ್ಲಿ ನಮ್ಮ ದೇವ ದರ್ಶನಕ್ಕೆ ಸೀಮಿತ ಪಟ್ಟವರು ಆಗಲ್ಲ. ಹಾಗೆ ಜೀವಿಸುವಂತ ನಾವೇನಲ್ಲ ಜನರಲ್ಲ. ನಾವೇನು ಇನ್ನು ಡೀಪಾಗಿ ಆಳವಾಗಿ ನಾವು ಏನಾಗಿದ್ದೇವೆ? ಮನುಷ್ಯನ ಪ್ರತಿಯೊಂದು ಆತನು ವ್ಯಕ್ತಪಡಿಸಲಿರುವಂತ ಏನು
ಆತನ ಮನ ಮುರಿದವನಾಗಿದ್ದಾನೆ, ಆತನ ಭಯದಲ್ಲಿದ್ದಾನೆ, ಆತನಿಗೆ ಏನು ಖಿನ್ನತೆ ಇದೆ, ಆತನು ದುಃಖ ಪಡ್ತಾ ಇದ್ದಾನೆ. ಅದನ್ನ ಆತನು ಬಿಚ್ಚಿ ಹೇಳೋದಿಲ್ಲ. ಹೆಣ್ಮಕ್ಳು ಯಾವಾಗ್ಲೂ ಕಣ್ಣೀರು ಬಹಳ ಹಾಕ್ಲಿಕ್ಕೆ ಅವ್ರಿಗೆ ಬಹಳ ಸುಲಭ, ಯಾಕಂದ್ರೆ ಅವರು ಕಣ್ಣೀರು ಹಾಕಿ ಅದನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಗಂಡು ಮಕ್ಕಳು ಯಾವಾಗ್ಲೂ ಅವರು ಮನಸ್ಸಲ್ಲಿ ಇಟ್ಕೊಂಡು ಕೊಂಡ್ಕೊಳ್ತಾ ಇರ್ತಾರೆ. ಅದನ್ನ ಅವ್ರು ಹೇಳೋದಿಲ್ಲ ಬಾಯಿ ಬಿಚ್ಚಿ. ಅವ್ರಿಗೆ ದೇವರು ಅದೊಂದು ಇದು ಕೊಟ್ಟಿದ್ದಾನೆ. ಆದರೂ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ದ? ಆತನು ಏನ್ ಮಾಡ್ದ? ಇವತ್ತು ನಮ್ಗೆ ಹೇಳ್ತಾ ಇದ್ರೆ, ಇನ್ನು ಸೋತನೆ ಕೇಳಿದ್ಮೇಲೆ ಪಾಪದಿಂದ ಬಿಡುಗಡೆ ಹೊಂದುವಂತ, ಕ್ಷಮಿಸಲ್ಪಡುವಂತ, ಪಾಶಾಪಟ್ಟು ತಿರ್ಕೊಳ್ಳುವಂತ ಪ್ರತಿಯೊಬ್ಬ ಯಾರು ಮನುಷ್ಯನು ಯೇಸುವಿನ ಮೂಲಕ ನಿತ್ಯ ಜೀವ ಹೊಂದಿಕೊಂಡು ಕ್ಷಮಿಸಲ್ಪಟ್ಟು ಪರಿಶುದ್ಧನಾಗಿ ಅವನೇನಾಗ್ತಾನೆ, ಬದಲಾಗ್ತಾನೆ. ಅದಕ್ಕೇನಂತಾರೆ ಹೊಸ ಜೀವಿತ. ಅದಕ್ಕೇನು ಅವನಿಗೇನಂತಾರೆ, ನಂಬಿಕೆಯಿಂದ ಜೀವಿಸುವಂತ ಅವನಿಗೆ ಬಿಲೀವರ್ ಅಂತಾರೆ, ವಿಶ್ವಾಸಿ ಅಂತಾರೆ. ಹಾಗಾದ್ರೆ ವಿಶ್ವಾಸಿಗಳು ಅಷ್ಟೇ ಸಭೆಯಲ್ಲಿ ಇರ್ತಾರ? ವಿಶ್ವಾಸಿಗಳಷ್ಟಿಗೆ ಅವ್ರಿಗೆ ಅಷ್ಟು ದರ್ಶನ ಸಿಕ್ಕಿದೆಯಾ? ವಿಶ್ವಾಸಿಗಳಷ್ಟೇ ದೇವರ ವಾಕ್ಯವನ್ನು ಕೈಕೊಂಡು ಹಿಡಿತಾರ? ವಿಶ್ವಾಸಿಗಳಷ್ಟೇ ಲೋಕದಲ್ಲಿ ಅವರು ಸೇವೆ ಮಾಡ್ತಾರ? ಹೌದು. ಅದಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಯೋಚನೆ ಮಾಡುವಂತ ಯೋಚನೆ ಹೊಂದಿದೆ. ಅದನ್ನ ನೀವು ದೇವರ ವಾಕ್ಯ ನೋಡ್ತೀವಿ. ಏನ್ ಗೊತ್ತಾ ಪ್ರಿಯರೇ, ಅಪ್ಪ ಯೇಸು ಏನ್ ಮಾಡಿದ್ರು? ಶಿಷ್ಯರಾಗ್ಬೇಕಂತ ಹೇಳಿ 12 ಮಂದಿಯನ್ನ ಹೆಸರಾಗಿ ಹೇಳಿ ಕರೆದು ಆರಿಸ್ಕೊಂಡ್ರು. ಅದಕ್ಕೆ ಇವತ್ತು ನಾವು ಬರೀ ವಿಶ್ವಾಸಿಗಳು, ನಮ್ಗೆ ರಕ್ಷಣೆ ಆಗಿದೆ, ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರು, ನಾವು ದೀಕ್ಷಾ ಸಾಧನೆ ಇಟ್ಕೊಂಡು ಸಭೆಗೆ ಹೋಗಿ ನಾವು ಕರ್ತನ ಮೇಜಲ್ಲಿ ಪಾಲ್ತುಕೊಳ್ತೇವೆ. ನಾವು ಕರ್ತನ ಬಂದಾಗ ನಾವು ಕರ್ತನ ಬಗ್ಗೆ ಎತ್ತಲ್ಪಡ್ತೇವೆ ಅಂತೇಳಿ ನಾವು ಕಂಫರ್ಟ್ ಝೋನ್ ಅಲ್ಲಿ ಇರುವಂತದನ್ನ ಇವತ್ತು ಏನೋದು ಬೇಡ, ಅಷ್ಟೇ ನಮ್ಮ ಜೀವಿತ ಅಂತ ಅನ್ನೋದು ಬೇಡ ಪ್ರಿಯ. ಅಥವಾ ನಾವು ಕೇವಲ ನಾವು ಉಪವಾಸ ಪ್ರಾರ್ಥನೆ ಮಾಡ್ತೀವಿ, ನಾವು ಆಜ್ಞೆ ಮಾಡ್ತೀವಿ, ನಾವು ಬೈಬಲ್ ಓದ್ತೀವಿ ಅಂತೇಳಿ ನಾವು ಬರೀ ಕಾರ್ಯಗಳಲ್ಲಿ ನಾವು ಮಗ್ನ ಆಗಿರೋದು ಬೇಡ. ಈಗ ನಾವೇನ್ ಮಾಡ್ಬೇಕಾಗಿದೆ? ಕರ್ತನನ್ನ ಹಿಂಬಾಲಿಸುವಂತ ನಾನು ನಿಜವಾದ ಕರ್ತನಿಗಾಗಿ ಜೀವಿಸ್ತಾ ಇದ್ದೇನಾ? ನಾನೊಬ್ಬ ಒಳ್ಳೆಯ ಕರ್ತನ ಅನುಯಾಯಿಯಾಗಿದ್ದೇನಾ? ನೋಡಿ, ಈ ಲೋಕದಲ್ಲಿ ನಿಜವಾಗ್ಲೂ ಅಂತ್ಯೋಕ್ಯದಲ್ಲಿ ಮೊದಲೇ ಸಾರಿಗೆ ಅಲ್ಲಿರುವಂತ ಶಿಷ್ಯರಿಗೆ ಕ್ರೈಸ್ತರ ಹಂಚ್ಕೊಂಡ್ರು, ಕ್ರಿಶ್ಚಿಯನ್ಸ್ ಅಂತ. ಯಾಕೆ ಗೊತ್ತಾ? ಯಾರು ಅಂತ ಕ್ರಿಶ್ಚಿಯನ್ಸ್ ಅಂತ ಹಂಚ್ಕೊಳ್ಳಿಕ್ಕೆ ಅಂತ ಇದಿರ್ಲಿಲ್ಲ. ಇವತ್ತು ಎಲ್ರು ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳಿ ಏನು ಎಲ್ಲಾ ಲೋಕಲಿರುವಂತ ಎಲ್ಲಾ ಏನು ಡಿನಾಮಿನೇಷನ್ಸ್, ಎಲ್ಲಾ ತರವಾದಂತ ಏನು ಕ್ರೈಸ್ತ ಸಂಘಟನೆಗಳು, ಕ್ರೈಸ್ತ ಸಂಸ್ಥೆಗಳು, ಇವೆಲ್ಲರಿರುವಂತ ಎಲ್ಲಾ ಏನು ಸತ್ಯವೇದವನ್ನ ಬಹಳ ಏನ್ ಮಾಡ್ತಾರೆ, ಹಗುರವಾಗಿ ತೆಗೆದುಕೊಂಡು ಕೆಲವರು ಲಿಬರಲ್ ಆಗಿ, ಕೆಲವರು ಮೇನ್ ಲೈನ್ ಆಗಿ, ಕೆಲವರು ಬಹಳ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಾಗಿ ಇವತ್ತು ಕರ್ತನನ್ನ ಸಂಪೂರ್ಣವಾಗಿ ಸೇರಿಸ್ಲಿಕ್ಕೆ ವಿಶ್ವಾಸಿಗಳಾಗ್ಬೇಕಂತ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ಹೆಚ್ಚಾನ ಸೇವೆಯನ್ನು ಮಾಡ್ಲಿಕ್ಕೆ ದೊಡ್ಡ ಸಂಘ ಸಂಸ್ಥೆಗಳಾಗಿ ದೇವರು ಜೀವನ ತರಲಿ ಅಂತೇಳಿ ನಾವು ಪ್ರಾರ್ಥಿಸೋಣ. ಆದರೆ ನಾವು ದೊಡ್ಡ ಕರ್ತನಾದ ಯೇಸು ಕ್ರಿಸ್ತನ ಹಿಂದೆ ವಿಮರ್ಶೋದಕ್ಕೆ ನಾವೇನಾಗಬೇಕಾಗಿದೆ? ಪ್ರತಿದಿನ ನಮ್ಮ ಕ್ರೂಜನ್ ಹೊತ್ಕೊಂಡು ಆತನ ಹಿಂದೆ ಹೋಗ್ಬೇಕಾಗಿದೆ. ಅದಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಅಂತೇಳಿ ನಾವು ಬಿಡ್ಬೇಕು. ಅದು ನನಗೆ ಅದು ಸಂಬಂಧಪಟ್ಟಿಲ್ಲ ಅಂತೇಳಿ ನಾನು ನನ್ನನ್ನ ಪ್ರತ್ಯೇಕ ಪಡಿಸ್ಕೊಳ್ಬೇಕಾ? ಹಾಗಾದ್ರೆ ಇದು ಮಾತ್ರ ಏನ್ ಗೊತ್ತಾ, ಯೋಚನೆ ಆಗಿದ್ರೆ ಇವತ್ತು ಆ ಯೋಚನೆಯನ್ನು ಬಿಟ್ಬಿಡಿ. ನೀವು ಹೇಳಿ, ಒಬ್ಬ ಸಹೋದರ ಸಹೋದರಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥತೆಗೆ ಹೊಂದ್ಕೊಂಡು ಸಾಕ್ಷಿ ಆಗಿರುವಾಗ ಅಲ್ಲಿ ಪ್ರಾರಂಭ ಆಗ್ತದೆ. ಏನ್ ಗೊತ್ತಾ? ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸುವಂತ ಶಿಷ್ಯರಲ್ಲಿ ಎರಡು ತರವಾದಂತ ನೋಡಿ, 11 ಶಿಷ್ಯರು ಏನಾಗಿದ್ದಾರೆ? ಯೇಸು ಸ್ವಾಮಿಯನ್ನ ನಿಜವಾಗ್ಲೂ ಹಿಂಬಾಲಿಸ್ತಾ ಇದ್ದಾರೆ. ಅವರು ಏನ್ ಮಾಡಿದ್ರು?
ಅವರಿಗೆ ಒಂದು ಪ್ರಶ್ನೆ ಸ್ವಾಮಿ ಕೇಳ್ತಾರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಂಡೇನೆಂದು ನಿಮ್ಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನೋಡಿ, ಒಬ್ಬನು ಮಾತ್ರ ನೋಡಿ. ಆದರೆ ಉಳಿದ 11 ಶಿಷ್ಯರು ಏನಂದ್ರು, ನಾನಲ್ಲವಲ್ಲ ಅಂತ ಬಹಳ ದುಃಖಪಟ್ಟು ಏನ್ ಮಾಡುದು, ಅವರೆಲ್ಲರೂ ಹೇಳ್ತೊಡಗಿದ್ರು, ಕೇಳ್ತಾರೆ. ನಿಜವಾಗ್ಲೂ ಇದು ಶಿಷ್ಯರ, ನಿಜವಾದ ಶಿಷ್ಯರ ಮಾತು. ಏನ್ ಮಾತು? ಏನಂದ್ರೆ ಪರಿಶುದ್ಧಾತ್ಮ ಮತ್ತಾಯನ ಮೂಲಕ ನಮಗೆ ಹೇಳ್ತಾ ಇದ್ದಾನೆ ಇವತ್ತೇನಂತ, ವಾಕ್ಯದ ಮೂಲಕ ಏನಂತ, ನಿಜವಾಗ್ಲೂ ಶಿಷ್ಯರು ಬಹಳ ದುಃಖ ಪಡ್ತಾರೆ. ಅವರು ನಾನಲ್ಲ ಅಲ್ಲ ಅಲ್ಲ ಅಂತ ಇದ್ದಾರೆ ನಿಜವಾಗ್ಲೂ. ಆದರೆ ಒಬ್ಬನು ಅಂತ ಎಪ್ಪಾಶ್ ಹೇಳಿದ್ರು, ಅವ್ರೆ ನಾನು ನಿಜ ಶಿಷ್ಯನಾಗಿಲ್ಲ, ಗೊತ್ತಿದ್ದಿಲ್ಲ ನಿಮ್ಗೆ ಅವನು ಯಾರಂತ. ಬಹಳ 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 ಇದು ಮುಖ್ಯವಾದ ಒಂದು ಏನ್ ಗೊತ್ತಾ ವಿಷಯ. ನಾವು ನೀವು ಶಿಷ್ಯರಾಗಿ ಇದ್ಕೊಂಡು ಆಗಿದ್ದು ಅನ್ಕೊಂಡು ಹೋದ್ರೆ ಅಲ್ಲ. ನಾವೆಲ್ಲರೂ ಬರೀ ಹೆಸರಿಗೆ ಮಾತ್ರ ಶಿಷ್ಯರಾಗಿದ್ರೆ ನಿಜವಾದ ಶಿಷ್ಯರಲ್ಲ. ನಾವು ನಿಜವಾಗ್ಲೂ ನಾವು ದೇವರ ಬಗ್ಗೆ ತಿಳಿದವರಾಗಿರ್ಬೋದು, ನಾವು ಚರ್ಚ್ ಹೋಗ್ತಿರ್ಬೋದು, ನಾವು ಕ್ರೈಸ್ತರಂತೆ ಜೀವಿಸ್ತಾ ಇರ್ಬೋದು, ನಮ್ಮದೆಲ್ಲ ಕ್ರೈಸ್ತರಾಗಿ ನಾವು ನಮ್ಮ ಜೀವಿತ ರೀತಿ ನಡತೆ ಇರ್ಬೋದು. ಬಟ್ ನಿಜವಾದ ಕ್ರೈಸ್ತರ ಆಗಿದಿಲ್ಲ ಅನ್ನುವಂಥ ಪ್ರಶ್ನೆ ಬಂದ್ರೆ ನಾವು ಯೋಚನೆ ಮಾಡ್ಬೇಕು. ಏನಂದ್ರೆ ಏನ್ ಮಾಡ್ಬೇಕಾಗಿದೆ, ನಾವು ಅಪಾಯಶಕ್ಕೆ ಏನಾದ್ರು ಆದ್ರೆ ನಾವು ದುಃಖ ಪಡ್ತೀವಲ್ಲ. ಈಗ ನನಗೆ ಬಹಳ ದುಃಖ ಆಯ್ತು. ಒಬ್ಬ ಸೇವಕರ ಇನ್ನು ಆ ಸೇವಕ ನನ್ನ ಒಂದು ಕ್ಲಾಸ್ಮೇಟ್, ಚಿಕ್ಕ ಪ್ರೈಮರಿ ಸ್ಕೂಲಲ್ಲಿ ಓದೋ ಕ್ಲಾಸ್ಮೇಟ್, ಈಗ ಅವರು ಸೇವಕರು. ಅವರು ಸೇವಕರಾಗಿ ಬೆಳಗಾವಿನ ಒಬ್ಬ ದೊಡ್ಡ ಸಭಾ ಪಾಲಕರ ಒಬ್ಬ ಅಧ್ಯಕ್ಷ. ಆದ್ರೆ ಅವರು ಕಳ್ಕೊಳ್ಳುವಂತ ತನ್ನ ಪತ್ನಿಯ ಅಕಾಲಿಕ ಮರಣದಿಂದಾಗಿ ನನ್ ನೋವಾಯ್ತು. ಆದ್ರೆ ಇವತ್ತು ಆ ದುಃಖ ಸಹಿಸ್ಕೊಳ್ಳಿಕ್ಕೆ ಆ ಮನೆಗೆ, ಆ ಸಭೆಕರಿಗೆ, ಆ ಸಭೆ ಪಾಲಕರಿಗೆ ದೇವ್ರ ಏನ್ಕೊಳ್ಳಿ ಶಕ್ತಿ ಕೊಳ್ಳಿ ಅಂತ ನಮ್ಮ ಪ್ರಾರ್ಥನೆ ಆಗ್ಲಿ. ಆದರೆ ನಾವು ನಿಜವಾಗ್ಲೂ ದುಃಖ ಪಡ್ತಾ ಇದ್ದೀವ. ಎಷ್ಟು ಜನರು ಯೇಸುವನ್ನು ನಂಬದೆ ಏನಾಗ್ತಾ ಇದ್ದಾರೆ, ನಾಶದ ಮಾರ್ಗದಲ್ಲಿದ್ದಾರೆ. ಎಷ್ಟೋ ಬಡವರಿಗೆ ಯೇಸುವಿನ ಪ್ರೀತಿ ಸಿಗ್ತಾ ಇಲ್ಲ. ಅವರಿಗೆ ಐಶ್ವರ್ಯ ಆಗುವಂತ ಶುಭ ವರ್ತಮಾನ ಸಾಧಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ದುಃಖ ಪಡ್ತಾ ಇದ್ದೀವ. ಅಪಾಯಶು ಎಷ್ಟೋ ರೀತಿಯಿಂದ ನಮ್ಮ ಬಳಿಗೆ ಬಂದಿರ್ಬೋದು, ಯಾರಾಗಿ, ಚಿಕ್ಕ ಮಗು ಹಾಗೆ, ಅಥವಾ ಯಾವುದೇ ಒಂದು ಸಹಾಯಕ್ಕಾಗಿ, ಅಥವಾ ಯಾವುದೇ ಒಂದು ನಮ್ಮಿಂದ ಯಾವುದೋ ಒಂದು ಕೆಲಸ ಆ ಸೌದಿಗೆ ಬೇಕಾಗಿದೆ, ನಮ್ಮಿಂದ ಆಗ್ಬೇಕಾಗಿದೆ ಅಂತಂದ್ರೆ ನಾವು ಮಾಡದಿದ್ರೆ ನಮ್ಗೆ ದುಃಖ ಆಗ್ತಾ ಇದೆಯಾ? ಪ್ರಿಯರೇ, ಕ್ರೈಸ್ತ ಜೀವಿತ ಇದು ಕೇವಲ ಒಂದೇ ಒಂದು ಪಾದದ ಮೇಲೆ ಹಾಕೊಂಡಿದೆ, ಅದೇನಂದ್ರೆ ಪ್ರೀತಿ. ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟು ಎಷ್ಟು ತಾನು ಒಬ್ಬನೇ ಮಗನ ಕೊಟ್ಟನು. ಗೊತ್ತಲ್ಲ ಪ್ರಿಯರೇ, ಆ ಮಗನ ನಮ್ಮ ಒಬ್ಬ ನಾಶ ಹೋಗಿದೆ, ಎಲ್ಲ ನಿತ್ಯ ಪಡ್ಬೇಕಂತ ಕೊಟ್ಟನು. ಆದ್ರೆ ಇವತ್ತು ದೇವರ ಪ್ರೀತಿಯನ್ನ ಲೋಕ ಅರ್ತಿಲ್ಲ. ಎಷ್ಟು ಜನರು ನಾಶವಾಗಿ ಹೋಗ್ತಾ ಇದ್ದಾರೆ. ನಮಗೆ ದುಃಖ ಆಗ್ತಾ ಇದೆಯಾ? ನಾವು ನಮ್ಮ ರಕ್ಷಣೆಯ ಬಗ್ಗೆ ನಾವು ಸೇಫ್ ಆಗಿರ್ಬೇಕು, ಸೆಕ್ಯೂರ್ ಆಗಿರ್ಬೇಕು, ನಮ್ಮ ರಕ್ಷಣೆ ಕಾಪಾಡ್ಕೊಳ್ಬೇಕೆಂಬುದಾಗಿ ನಾವು ನಮ್ಮ ಜೀವಿತವನ್ನ ನಮ್ಮಗಾಗಿ ಕಲಿತಾ ಇರೋದ್ರಿಂದ ನಾವು ಇನ್ನೊಬ್ಬರ ಬಗ್ಗೆ ನಮಗೆ ಸಮಯ ಇಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಬ್ಬರ ಬೆಳಗ್ಗೆ ನಾವು ಏನಾಗ್ತಾ ಇಲ್ಲ, ಕರ್ತನಿಗಾಗಿ ಹೋಗಿ ನಾವು ಯಾವ ಒಂದು ಅವಶ್ಯಕವಾದ ಸೇವೆ ಮಾಡ್ತಾ ಇಲ್ಲ ಅಂತಂದ್ರೆ ಇವತ್ತಿನ ಅದನ್ನು ಮಾಡೋಣ, ಇವತ್ತಿನ ಅದನ್ನು ಪ್ರಾರಂಭಿಸೋಣ. ಯಾಕಂದ್ರೆ ಕರ್ತನಿಗೆ ಬೇಕಾದದ್ದು 11 ಶಿಷ್ಯರು. 11 ಶಿಷ್ಯರು ಅವರು ನಿಜ ಶಿಷ್ಯರು. ನಿಜವಾಗ್ಲೂ ಅವ್ರು ಹೇಳಿದ್ರು, ನಾನು ನಿಜವಾಗ್ಲೂ ನಿನ್ನ ಶಿಷ್ಯನಪ್ಪ ಈಶ್ವೇ ಅನ್ಕೊಂಡಿರ್ಬೋದು ಅವ್ರ ಮನಸ್ಸಲ್ಲಿ. ಅದೇ ನಾನೇ ಅಲ್ಲ, ಹಿಡ್ಕೊಂಡಲ್ಲ ಅಂತ ಅನ್ಕೊಂಡಿರ್ಬೋದು. ಅದೇ ನಿಜವಾಗ್ಲೂ ಹಿಡ್ಕೊಂಡು ಒಬ್ಬನಿದ್ದಾನೆ. ಅವನು ಯಾರು? ನಿಮ್ಗೆ ಗೊತ್ತಿದೆ ಅಲ್ಲ ಪ್ರಿಯರೇ, ಇಸ್ಕರಿಯೋತ ಯುದ್ಧ. ಅವನು ಯಾರು? ಯೇಸುಸ್ವಾಮಿ ಸಂಗಡ ಇದ್ದಾನೆ, ಯೇಸುಸ್ವಾಮಿ ಶಿಷ್ಯ ಜೊತೆಗಿದ್ದಾನೆ. ಯೇಸುಸ್ವಾಮಿ ಬಟ್ಲಲ್ಲಿ ಕೈ ಅದ್ದುತ್ತಾ ಇದ್ದಾನೆ. ಯಾವಾಗ? ಊಟ ಮಾಡುವಾಗ. ಮತ್ತು ಅವನು ಏನಾಗಿದೆ ಗೊತ್ತಿದೆ ನಮಗೆ ಪ್ರಿಯರೇ, ಅವನು ಯೇಸುಸ್ವಾಮಿ ಜೊತೆಗಿದ್ದಾಗ ಅವನು ಆಶೀರ್ವಾದವಾಗಿದ್ದ, ಬಂದಂತ ಕಾಣಿಕೆಯನ್ನ ಕಳ್ತನ ಮಾಡ್ತಾ ಇದ್ದ. ಮತ್ತು ಯೇಸುಸ್ವಾಮಿಯನ್ನ ಹಿಡ್ಕೊಡ್ಲಿಕ್ಕೆ 30 ಬೆಳ್ಳಿ ನಾಣ್ಯಗಳನ್ನ ತಕೊಂಡ, ಹೋಗಿ ಮುಗ್ದಿಟ್ಟು ಯೇಸುಸ್ವಾಮಿಯನ್ನ ಹಿಡ್ಕೊಟ್ಟ. ಮತ್ತು ಆತನು ಏನ್ ಮಾಡ್ದ? ಹೋಗಿ ತಾನು
ಏನಾಗಿಲ್ಲ. ನಾನು ಕರ್ತನ ಬಳಿಗೆ ಹೋಗಿ ನಾನು ಹಿಡ್ಕೊಡ್ಬೇಕಂತೇಳಿ ಅವನು ಕರ್ತನಾದ ಯೇಸು ಕ್ರಿಸ್ತನ ಅವನಿಗೆ ಏನ್ ಮಾಡ್ದ, ಆ ಬಟ್ಟಲಲ್ಲಿ ಅದ್ದಿ ಅವನಿಗೆ ತಿನ್ಕೊಟ್ಟ. ಅವನು ತಗೊಂಡ್ ತಿಂದ ಕೂಡಲೇ ಅವನು ಸೈತಾನ ಅವಳು ಹೋಗ ಅದಕ್ಕಪ್ಪ ಯೇಸು ನೀನ್ ಏನ್ ಮಾಡ್ತೀಯ ಮಾಡುವುದು ಅಂತೇಳಿ ಅನುಮತಿ ಕೊಟ್ಟದಿಂದ ಅವ್ನು ಹೋದ ಅಂತ. ಆಮೇಲೆ ಯೇಸುವಿನ ಮುದ್ದಿಟ್ಟು ಕಿಡ್ಕೊಟ್ಟ ಮೇಲೆ ಅವನು ಹೋಗಿ ಬಹಳ ಅವನು ಏನಾದ್ರು ರಿಮೋರ್ಸ್ ಅಂತ ಅದಕ್ಕೆ ಪಶ್ಚಾತ್ತಾಪಲ್ಲ ದುಃಖಪಟ್ಟ. ಆದ್ರೆ ಅವನೇನಾಗಿದ್ದ, ದೇವಾಕ್ಯದ ಪ್ರಕಾರ ಅವನು ನಿತ್ಯ ನಾಶನಕ್ಕೆ ಗುರಿ ಆಗ್ಬೇಕಂತೇಳಿ ಹುಟ್ಟಿದವನಾಗಿದ್ದ. ಅದಕ್ಕೆ ಅವನು ಹೋಗಿ ಉರ್ಲಾಕೊಂಡು ಬಿದ್ದು ಮೇಲಿನ ಕೆಳಗೆ ಬಿದ್ದು ಹೊಟ್ಟೆ ಆಡ್ದವ್ರು ಎಲ್ಲ ಕರ ಹೊರ ಬಂದು ಸತ್ತೋದ. ಅದಕ್ಕೆ ಅಪೇಕ್ಷೆ ಇರ್ತಾರೆ. ಅವನು ನಿಜವಾಗ್ಲೂ ಹೇಳ್ದ, ಏನಂತ ಸುಳ್ಳು ಹೇಳ್ದ ಅವನು, ಏನಂತ ನಾನಲ್ಲವಲ್ಲ ಅಂತ ಅಂದ. ನಾನು ಶಿಷ್ಯನಲ್ಲ ಅಂತ ಅಂದ್ಕೊಂಡಿರ್ಬೋದು ಅವನ ಕಡೆ. ನಿಜವಾಗ್ಲೂ ಅವನೇನಾಗಿದ್ದ, ಯೇಸುವಿನ ಹಿಡ್ಕೊಳ್ಳೋದಕ್ಕೆ ಅವನೇನಾಗಿದ್ದ, ಒಬ್ಬ ಸೈತಾನದಿಂದ ಏನಾಗಿದ್ದ, ಅವನು ಪ್ರೇರೇಪಿಸಲ್ಪಟ್ಟಿದ್ದ. ಅದಕ್ಕೆ ಪ್ರೇರಿ ಇವತ್ತು ಎಷ್ಟೊಂದು ಒಳ್ಳೆ ಜನರಿದ್ದಾರೆ, ಎಷ್ಟೊಂದು ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ, ಎಷ್ಟೊಂದು ಒಳ್ಳೆಯ ಕ್ರೈಸ್ತ ಸಾಕ್ಷಿಯಾಗಿದ್ದಾರೆ, ಎಷ್ಟೊಂದು ಒಳ್ಳೆ ಕ್ರೈಸ್ತರಿಗೆ ಫಲ ಕೊಡ್ತಾ ಇದ್ದಾರೆ, ಕರ್ತನ ಚಿತ್ತವನ್ನು ಮಾಡ್ತಾ ಇದ್ದಾರೆ, ಕರ್ತನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ಬಂದಾರೆ, ಕರ್ತನಿಗಾಗಿ ಎಷ್ಟೊಂದು ಅವರು ಏನ್ ಮಾಡ್ತಾ ಇದ್ದಾರೆ, ಈ ಲೋಕವನ್ನು ತ್ಯಜಿಸಿ ಕರ್ತನಿಗೆ ಜೀವಿಸ್ತಾ ಇದ್ದಾರೆ. ಆದ್ರೆ ಎಲ್ಲ ಒಬ್ಬರು ಏನ್ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ನಡ್ಕೊಂಡು ಜೀವಿಸ್ತಾ ಇದ್ದಾರೆ. ಅದಕ್ಕೆ ನಾವು ನೋಡ್ತೇವೆ, ಈ ಒಬ್ಬ ಇಸ್ಕರಿಯೋತನ ಬಗ್ಗೆ ಅಪೇಕ್ಷೆ ಹೇಳ್ತಾರೆ. ಏನ್ ಹೇಳ್ತಾರೆ, ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿದೆ ಅಲ್ಲ. ಆದರೆ ಯಾವನು ಮನುಷ್ಯ ಕುಮಾರನನ್ನು ಹಿಡ್ಕೊಳ್ಳುವನು ಅವನ ಗತಿಯನ್ನು ಏನು ಹೇಳಲಿ, ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆದಾಗಿತ್ತು. ನೋಡಿ, ಹುಟ್ಟಿದ್ರೆ ಒಳ್ಳೆದಾಗಿತ್ತು ಅಂದ್ರೆ ಹುಟ್ಟುದು ನಿಜವಾಗ್ಲೂ ಹುಟ್ಟಿದ ಮೇಲೆ ಒಳ್ಳೆದನ್ನು ಮಾಡದೆ ಕೆಟ್ಟದನ್ನ ಮಾಡಿ ಹುಟ್ಟಿದ ಮೇಲೆ ಏನ್ ಮಾಡುದು, ನಿಜವಾಗ್ಲೂ ಈ ಲೋಕದಲ್ಲಿ ಯಾವ್ದು ಒಳ್ಳೆದನ್ನು ಮಾಡದೆ ಹೋದ್ರೆ ಹುಟ್ಟಿದ್ರು ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಕೇಳ್ತದೆ, ಕೆಲವು ದುಷ್ಟರು ಕೇಳಿನ ದಿನಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ. ಅದಕ್ಕೆ ದೇವರ ಸಂಧಿಯಲ್ಲಿ ನಾವು ನೋಡ್ತೇವೆ, ಇವತ್ತು ನೀವು ನಾವು ಯೋಚನೆ ಮಾಡೋಣ ಪ್ರಿಯ, ದೇವರ ಸಂಧಿಯಲ್ಲಿ ಇದ್ದೇವೆ, ನಾವು ಯೋಚನೆ ಮಾಡೋಣ. ಏನು, ಯಾವ ಶಿಷ್ಯರ, ಯಾವ 11 ಶಿಷ್ಯರು ಯಾವ ರೀತಿಯಲ್ಲಿ ಅವರು ಸ್ವಾಮಿ ನಾನಲ್ಲ ಅಂತ ಸತ್ಯ ಹೇಳಿದ್ರು, ದುಃಖ ಪಟ್ಟರಲ್ಲ. ಆ ರೀತಿಯಲ್ಲಿ ನಾವು ಅಪೇಕ್ಷಿತ, ನಿನ್ನ ಶಿಷ್ಯ, ನಾನು ದುಃಖ ಪಡ್ತೀನಿ, ನಿನ್ನ ದುಃಖವೇ ನನ್ನ ದುಃಖ, ನೀನ್ ಮಾಡೋದೇ ನಾನು ಮಾಡೋದು ಬೇಕಾಗಿತ್ತು, ನೀನ್ ಚಿತ್ತವೇ ನನ್ನ ಚಿತ್ತ, ನೀನೇನ್ ಹೇಳ್ತೀಯ ಅದೇ ನಾನು ಮಾಡ್ತೇನೆ, ಅದ್ರಿಗೆ ನಾನು ಜೀವಿಸ್ತೀನಿ, ನೀನೇ ನನ್ನ ಮುಂದೆ ಹೋಗುವಂತನಾಗಿದ್ದ ಅಂತ ಹೇಳ್ತೀವ ಪ್ರಿಯರೇ. ಇಲ್ಲದೆ ಹೋದ್ರೆ ನಾವು ನೋಡ್ತೇವೆ, ಯಾರು ಇಸ್ಕರಿಯೋತ ಏನಂತಾನೆ, ಗುರುವೇ ಅಂತಾನೆ ಅವನು ಶಿಷ್ಯನಲ್ಲ, ಅವನಿಗೆ ಸ್ವಾಮಿ ಏನಲ್ಲ, ಸ್ವಾಮಿ ಕರ್ತನ ಒಡೆಯನಲ್ಲ, ಅವನಿಗೆ ಸ್ವಾಮಿ ಗುರು. ಆದ್ರೂ ಗುರುಗಿದ್ರು ಅವನಿಂದ ಏನು ಕಲ್ತ್ಕೊಳ್ಳಿಲ್ಲ. ಆದ್ರೆ ಸೈತಾನನು ಅವನನ್ನು ವಶ ಮಾಡಿಕೊಂಡ. ಪ್ರಿಯರೇ, ಇವತ್ತು ಸಹ ನಾವು ನೋಡ್ತೀವಿ, ನಮ್ಮ ಲೋಕದಲ್ಲಿ ಇವತ್ತು ಸಹ ನಾವು ದೇವ್ರ ಮಕ್ಕಳಿಗೆ ಏನಿದೆ, ಸೈತಾನ ಯಾವ ವೈರಿ ಆಗಿದ್ದಾನೆ. ಅವನು ಯಾವಾಗ ಶೋಧಿಸ್ತಾನೆ ಗೊತ್ತಿಲ್ಲ, ಯಾವಾಗ ನಮ್ಮನ್ನ ಆಕರ್ಷಿಸ್ತಾನೆ ಗೊತ್ತಿಲ್ಲ, ಯಾವಾಗ ನಮ್ಮನ್ನು ಕೆಡಿಸ್ತಾನೆ ಗೊತ್ತಿಲ್ಲ, ಯಾವಾಗ ನಮಗೆ ಅವನು ವಿರೋಧವಾಗಿ ಕಾರ್ಯ ಮಾಡ್ತಾನೆ ಗೊತ್ತಿಲ್ಲ. ಆದ್ರೆ ನಾವಂತೂ ನಿಜವಾದ ಶಿಷ್ಯರಾದ್ಮೇಲೆ ಅವ್ರ ಕೆಲಸ ಕರ್ತನ ಸ್ವರೂಪಕ್ಕೆ ಬರಬೇಕೆಂಬುದು ದೇವ ಚಿತ್ತ. ಅದಕ್ಕೆ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವಿಷ್ಟು ತಿಳ್ಕೊಳ್ಬೇಕು, ವಾಕ್ಯದಲ್ಲಿ ಇಸ್ಕರಿಯೋತನ ಹಾಗೆ ಏನಾದ್ರೂ ನಡೀತಾ ಇದ್ರೆ, ನಾವು ಕಣ್ಮುಂದೆ ಅದು ಆಗ್ತಾ ಇದ್ರೆ, ಅದು ನಮಗೂ ಸಹ ಅದರ ಒಂದು ಕೆಟ್ಟ ಪರಿಣಾಮ ಬೀಳುವುದಾದ್ರೆ ನಾವು ಎಚ್ಚರ ವಹಿಸಿ, ಬೇಡ, ಇದು ಸೈತಾನದ್ದು, ಇದು ನನ್ನ ಮುಂದೆ ನಡೆಯಬಾರ್ದು, ಇದಕ್ಕೆ ನಾನು ಸಂಬಂಧ ಪಡಬಾರ್ದು, ಇದು ನನ್ನದಲ್ಲ, ಇದು ನಾನು ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂತೇಳಿ ನಾವು ಪ್ರತ್ಯೇಕವಾಗಿದ್ದು ಪ್ರಶ್ನರಾಗಿದ್ದು ಕರ್ತನಿಗಾಗಿ ನಮ್ಮ ಜೀವಿತದ ಸಂಪೂರ್ಣ ಒಪ್ಪಿಸ್ಕೊಟ್ಟು ನಾವು ನಿಜವಾದ ಕ್ರೈಸ್ತರಾಗಿ ವಿಶ್ವಾಸಗಳಾಗಿ ಶಿಷ್ಯರಾಗಿ ನಾವು ಕರ್ತನಿಗಾಗಿ ಜೀವಿಸಬೇಕಾಗಿದೆ. ಕರ್ತನ ರಾಜ್ಯದ ಬರುವಿಕೆಗಾಗಿ
ನಾವು ಏನ್ ಮಾಡ್ಬೇಕಾಗಿದೆ, ಕರ್ತನಿಗಾಗಿ ಫಲ ಕೊಡಬೇಕಾಗಿದೆ. ಅದಕ್ಕೆ ಹೀಗೆ ಮಾಡಲು ಕರ್ತನು ತಾನೇ ನಮ್ಮನ್ನ ಆಶೆ ಮಾಡಿ ತನ್ನ ಗ್ರಂಥಿಗೋಸ್ಕರ ನಿಮಗೋಸ್ಕರ ಉಪಯೋಗಿಸಿಕೊಳ್ಳಲಿ. ಮುಂದೆ ನಾವು ನೋಡ್ತೇವೆ ಪ್ರಿಯರಿ, ಏನಂದ್ರೆ ಅಪ್ಪಯಶು ಶಿಷ್ಯರೊಂದಿಗೆ ಕೊನೆಯದಾಗಿ ಊಟ ಮಾಡಿ ಏನ್ ಹೇಳ್ತಾರೆ, ಇದು ನನ್ನ ದೇಹ ತಕೊಂತೀನಿ, ನನ್ನ ದೇಹ. ಸೊ ಅದಕ್ಕೆ ನಾವು ಯಾವ ರೀತಿ ನಮ್ಮ ಆತ್ಮ ಹಸ್ತಿರ್ತದಲ್ಲ, ಆತ್ಮಿಕ ಆಹಾರ ದೇವ್ರ ವಾಕ್ಯ. ಆದ್ರೆ ದೇವ್ರ ವಾಕ್ಯ ಅಪಯಶು, ನಾನೇ ಜೀವನ ವಾಕ್ಯ, ಜೀವದ ರೊಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಅಪಯಶುವನ್ನ ವಾಕ್ಯವನ್ನು ನಾವು ಸೇವಿಸಿದ್ರೆ ನಮ್ಮ ಆತ್ಮಿಕ ಆಹಾರ. ಅಪಯಶು ಆತನ ರೊಟ್ಟಿಯನ್ನು ತಗೊಂಡು ತಿಂದರೆ ನಾವು ಅಪಯಶು ದೇಹವನ್ನ ಸೇರ್ತೇವೆ. ಅಪಯಶು ನಮ್ಮ ದೇಹದಲ್ಲಿ ಇರುವಂತ ಏನು ಒಬ್ಬ ಸಬ್ಸ್ಟಾನ್ಸ್. ಆದ್ರೆ ಕ್ಯಾಥಲಿಕ್ನವರು ಏನಂತಾರೆ, ಅದೊಂದು ಇದು ಯೇಸುವಿನ ರಕ್ತ ಮತ್ತು ರೊಟ್ಟಿನ ಒಂದು ತುದಿ ಬೆಳೆದಷ್ಟು ಎದ್ದಿ ತಿನ್ನಿಕೊಡ್ತಾರೆ. ಕರೆ ಅವ್ರು ಎಚ್ಚರಿಕೆಯಿಂದ ಕೊಡ್ತಾರೆ. ಯಾಕೆ ಗೊತ್ತಾ, ಅವ್ರ ನಂಬಿಕೆ ಅದೊಂದು ನಿಜವಾಗ್ಲೂ ತಪ್ಪಬಹುದು. ಏನಂದ್ರೆ ಯೇಸು ನಿಜವಾದ ರಕ್ತ, ಅದು ರಕ್ತ ಆಗ್ತದೆ, ಯೇಸು ದೇಹ ನಿಜವಾಗ್ಲೂ ಅದು ರೊಟ್ಟಿಲಿ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ತಾರೆ. ಅದಲ್ಲ, ಬರೆಯೋದೇನು ನಾವು ನೋಡ್ತೀವಿ ಎರಡು ರೀತಿಯಲ್ಲಿ ಈ ವಾದವನ್ನ ಮಂಡಿಸ್ತಾರೆ. ಒಂದು, ಕರ್ತನ ದೇಹದ ಒಂದು ಏನು ಪ್ರತಿಯಾಗಿ ಈ ರೊಟ್ಟಿ ತಕೊಂಡು ತಿಂತೀವಿ, ಅದು ಕರ್ತನ ರಕ್ತದ ಪ್ರತಿಯಾಗಿ ಆ ಒಂದು ರಕ್ತವನ್ನು ನಾವು ತೆಗೆದುಕೊಳ್ತೇವೆ ಅಷ್ಟೇ ಹೊರತು ನಾವೇನಲ್ಲ ಅದನ್ನ ನಿಜವಾಗ್ಲೂ ದೇವರ ಅದು ರಕ್ತ ಆಗ್ತದೆ, ರೊಟ್ಟಿ ದೇಹ ಆಗ್ತದೆ ಅಂತೇಳಿ ಎಂದಿಗೂ ನಾವು ಏನಾಗೋದಿಲ್ಲ, ದೇವರ ವಾಕ್ಯದಲ್ಲಿ ಕಾಣೋದಿಲ್ಲ ಮತ್ತು ದೇವರ ವಾಕ್ಯ ಬೋಧಿಸೋದಿಲ್ಲ. ಮತ್ತು ಹಾಗೆ ನಾವು ಮಾಡೋದು ಸಹ ಅದು ಏನಾಗೋದಿಲ್ಲ, ನಿಜವಾಗ್ಲೂ ಕರ್ತನ ಮೇಜ್ ಆಗೋದಿಲ್ಲ. ಅದಕ್ಕೆ ಯಾವ ರೀತಿ ಈ ಲೋಕದಲ್ಲಿ ನಿಜವಾಗ್ಲೂ ನಾವು ನೋಡಿದ್ರೆ ಶಿಷ್ಯತ್ವ ಬಗ್ಗೆ ಯೋಚನೆ ಮಾಡಿದ್ರೆ ದೇವರಿಗೆ ಸ್ಪಷ್ಟವಾಗಿ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಯಾರನ್ನ ಹೆಸರು ಕೇಳಿ ಅವನ ಕರ್ತನ ಬಳಿ ಕರ್ಕೊಳ್ತಾನೆ. ಆದ್ರೆ ಆತ ಹಿಂಬಾಲಿಸೋರು ನಿಜವಾಗ್ಲೂ ಅವರು ಏನ್ ಮಾಡ್ಬೇಕಾಗ್ತದೆ, ಈ ಲೋಕದಲ್ಲಿ ಕೊನೆಯವರೆಗೂ ಕರ್ತನಿಗೆ ಸಾಕ್ಷಿಯಾಗಿ ಪ್ರಾಣವನ್ನು ಕಳ್ಕೊಳ್ಬೇಕಾಗ್ತದೆ. ಆದರೆ ಅಪಯಶ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡು ಅದನ್ನು ಉಳಿಸ್ಕೊಳ್ಳೋನು ಮತ್ತು ತನ್ನ ಪ್ರಾಣವನ್ನು ಉಳಿಸ್ಕೊಂಡು ಅದನ್ನು ಕಳ್ಕೊಳ್ತಾನೆ ಅಂತ ಹೇಳ್ತಾರೆ. ಇವತ್ತು ನಾವು ಲೋಕವನ್ನು ಸಂಪಾದಿಸಿಕೊಂಡು ನಾವು ಲೋಕದವರಾಗಿ ಜೀವಿಸಿದರೆ ನಾವು ಕರ್ತನ ಬಂದಾಗ ಆತ ಮುಂದೆ ನಿಂತು ನಾವು ಯಾವ ಲೆಕ್ಕ ಕೊಡುವಾಗ ಏನಂತ ಹೇಳ್ತೇವೆ ಪ್ರಿಯ? ಬೇಡ ಪ್ರಿಯ, ಈ ಲೋಕದಲ್ಲಿ ನಾವು ಪ್ರತಿದಿನ ನಮ್ಮನ್ನು ಪರೀಕ್ಷಿಸ್ಕೊಳ್ಳೋಣ. ಯಾಕಂದ್ರೆ ಕರ್ತನ ಬಂದು ನ್ಯಾಯ ತೀರ್ಪಿನಲ್ಲಿ ದಿನದಲ್ಲಿ ಈ ಲೋಕಕ್ಕೆ ಆತನು ಏನ್ ಮಾಡ್ತಾನೆ, ನ್ಯಾಯಾಧೀಶನಾಗಿ ತೀರ್ಪು ಕೊಡ್ತಾನೆ. ಆದರೆ ನಾವು ಏನಾಗ್ತೇವೆ, ಕರ್ತನ ಮುಂದೆ ವೈಯಕ್ತಿಕವಾಗಿ ನಾವು ಕರ್ತನಿಗಾಗಿ ಮಾಡಿದ್ದು ಬಿಟ್ಟಿದ್ದು ನಮ್ಮ ಜೀವಿತ ಕರ್ತನಿಗಾಗಿ ಅವರಿಗೆ ಎಷ್ಟು ಮಟ್ಟಿಗೆ ಅದಕ್ಕೆ ಫಲ ಕೊಡುವಂತ ಸಾಕ್ಷಿಯಾದ ಜೀವಿತ ಆಗಿದೆ ಅಂತೇಳಿ ನಾವು ಆತ ಮುಂದೆ ನಿಂತಾಗ ನಾವು ಆತ ನಮ್ಮನ್ನ ಪ್ರತಿಯೊಂದು ವಿಷಯದಲ್ಲಿ ತೀರ್ಪು ಮಾಡೋನಾಗಿದ್ದಾನೆ. ಅದಕ್ಕೆ ನಾವು ಇನ್ನೊರ್ಗೆ ಏನ್ ಮಾಡಿಲ್ಲ ಅದನ್ನ ಮಾಡೋಣ, ಇನ್ನೊರ್ಗೆ ನಾವು ಏನ್ ಮಾಡ್ಲಿಕ್ಕೆ ಶುರು ಮಾಡಿಲ್ಲ ಅದನ್ನ ಇನ್ನು ಮುಂದೆ ಶುರು ಮಾಡೋಣ. ಕರ್ತನ ಬರುವ ಸಮೀಪವಾಗಿದೆ. ನಾವು ಕರ್ತನ ರಾಜ್ಯದ ಬರುವಿಕೆಗಾಗಿ ಕಾಯೋಣ ಮತ್ತು ಆ ಒಂದು ದರ್ಶನ ಮೂಲಕ ಸಭೆ ನಿಂತ್ಕೊಂಡು ಕರ್ತನಿಗಾಗಿ ನಾವು ಲೋಕದಲ್ಲಿ ಹೋಗಿ ಶುಭವಾರ್ತೆನ ಸಾರಿ ಶುಭ ಕೋರುತ್ತಾ ನಾವು ಲೋಕದ ಜನರಿಗೆ ರಕ್ಷಣೆ ಮಾರ್ಗವನ್ನ ಬೋಧಿಸುತ್ತಾ ಆದಷ್ಟು ಜನರು ಬೆಂಕಿಯೊಳಗಿಂದ ತಪ್ಪಿಸ್ಕೊಂಡು ಕರ್ತನ ಮೂಲಕ ನಿತ್ಯ ಬಾಧ್ಯತೆ ಹೊಂದಲಿಕ್ಕೆ ಎಂಬುದಾಗಿ ಬೀಳ್ಕೊಳ್ತೀವಿ. ಅದಕ್ಕೋಸ್ಕರ ನಾವು ಹುಟ್ಟಿದ್ದು ಇದಕ್ಕೋಸ್ಕರ, ಇಸ್ಕರಿಯೋತ ಹುಟ್ಟಿದ ಇದಕ್ಕೋಸ್ಕರ, ನಾಶನಕ್ಕೋಸ್ಕರ. ಆದ್ರೆ ನಾವು ಏನಾಗಿದ್ದೇವೆ, ಕೀರ್ತನೆ 139 ನಾವು ನೋಡ್ತೇವೆ. ನಾವು ನಮ್ಮ ದಿನ ಪ್ರಾರಂಭಗೊಂಡಂತ ಮೊದಲ ದಿನದಿಂದ ನಮ್ಮ ದಿನ ಅಂತ್ಯದವರೆಗೂ ಎಲ್ಲಾ ದಿನಗಳ ಬಗ್ಗೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನಾವು ನಿಲ್ಲೋದು, ನಾವು ಮಲಗೋದು, ನಾವು ಹೇಳೋದು, ನಾವು ಕೂತ್ಕೊಳ್ಳೋದು, ನಡೆಯೋದು, ನಮ್ಮ ಯೋಚನೆ ಎಲ್ಲಾ ಕಥೆಗೆ ಹೋಗ್ತದೆ. ಅದಕ್ಕಾಗಿ ನಾವು ಇನ್ನೋರ್ಗೂ ಕಥೆನ ಮುಂದೆ ಯಾವ ವಿಷಯವನ್ನ ನಾವು ಇನ್ನೂ ಮನಸ್ಸು ಬಿಚ್ಚಿ ಮಾತಾಡಿಲ್ಲ, ಮನಸ್ಸು ಬಿಚ್ಚಿ ನಾವು ಕರ್ತನ ಮುಂದೆ ಅದನ್ನ ಅರಿಕೆ ಮಾಡಿಲ್ಲ, ಕರ್ತನಿಗೆ ನಾವು ನಮ್ಮನ್ನ ಸಂಪೂರ್ಣ ಒಪ್ಪಿಸ್ಕೊಟ್ಟಿಲ್ಲ. ಆದರೆ ಅದನ್ನ ಮಾಡ್ಬೇಕು. ಯಾಕೆ ಗೊತ್ತಾ ಪ್ರಿಯರೇ, ನಾವು ಶಿಷ್ಯರಾಗಿ ನಾವು ಜೀವಿಸ್ಬೇಕಾಗಿದೆ. ಶಿಷ್ಯರಾಗಿ ನಾವು ಕರ್ತನಿಗಾಗಿ ಏನಾದ್ರು ಮಾಡ್ಬೇಕಾಗಿದೆ. ಕರ್ತನು ನಮ್ಮನ್ನು ಕರೆದು ನಡೆಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಲಿ ಮತ್ತು ಕರ್ತನ ರಾಜ್ಯದ ಗಂತಿಗೋಸ್ಕರ ಮಹಿಮೆಗೋಸ್ಕರ ನಾವು ಸಾಕ್ಷಿಯಾಗಿರ್ಲಿಕ್ಕೆ ನಮಗೆ ಸಹಾಯ ಮಾಡ್ಲಿ. ಕರ್ತನು ತನ್ನ ಮಕ್ಕಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ.
ಈ ವಾಕ್ಯವನ್ನು ದೇವರು ತನ್ನ ಮಕ್ಕಳಾದ ನಮಗೆ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ದೇವರ